ನಾನು ಮೊದಲಿಂದ ನಿಮಗೆ ಆ ಶುಕ್ರದೋಷ ವಿಚಾರಕ್ಕೆ ಬಹಳ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಅನುಗ್ರಹವನ್ನು ಕೊಡಬೇಕು ಅಂತಿದ್ದೀನಿ. ಈ ಅನುಗ್ರಹ ಹೇಗೆ ಅಂದರೆ, ನಮ್ಮಲ್ಲಿ ಅಮಾವಾಸ್ಯೆ ಪೌರ್ಣಮಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಶಾಸ್ತ್ರ ರೀತಿಯಲ್ಲಿ ಇಡೀ ಜಗತ್ತಲ್ಲಿ ಆಗದೇ ಇರತಕ್ಕಂಥ ವಿಧಿವಿಧಾನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಂಪೂರ್ಣ ವರಮಹಾಲಕ್ಷ್ಮಿ ಆದಿಶಂಕರಾಚಾರ್ಯ ಸ್ವತಃ ವೇಳೆದಲ್ಲಿ ಬರೆದಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಅಮಾವಾಸ್ಯೆ ದಿವಸ ಪೂಜೆ ಮಾಡಬೇಕು. ಪೌರ್ಣಮಿ ದಿವಸ ಸತ್ಯನಾರಾಯಣ ವ್ರತವದಲ್ಲಿ ಸಂಪೂರ್ಣ ವರಪ್ರದ ವೆಂಕಟೇಶ್ವರ ಅಂತ ಹೇಳಿ ನಾಮಕರಣವನ್ನು ಮಾಡಿ ಅವನ ಪೂಜೆಯನ್ನು ಮಾಡಬೇಕು. ಅದು ದಂಪತಿ ಪೂಜೆ, ಇದು ಏಕೈಕ ಪೂಜೆ. ಇದಕ್ಕೆ ಮೊದಲು ನಾವು ಶಿವ ಅನ್ನಬೇಕು ಅಂದಾಗ ಮನೆ ಒಳಗೆ ಇದನ್ನೆರಡೂ ಪೂಜೆ ಮಾಡೋಕ್ಕೆ ಮೊದಲು ಶಿವನ ಅನುಗ್ರಹವನ್ನು ಮನೆಯನ್ನು ಸುಜಿರ್ಭೂತಪಡಿಸ್ಕೋಬೇಕು. ಅದು ಹೇಗೆ? ಸಾಕ್ಷಾತ್ ಆ ಶಿವಂ ವಾಸ್ತುಗೆ. ಅದಕ್ಕೆ ಇಂಥ ಒಂದು ಶಿವಂ ವಾಸ್ತುಗೆ ಶಿವನ ಸ್ವಾಗತ ಮಾಡೋಣ. ವಾಸ್ತು ಪುರುಷ ಮೊದಲಾಗಿ ಸ್ವಾಗತ ಮಾಡೋಣ. ಬನ್ನಿ ವೀಕ್ಷಕರೇ. ನೋಡಿದ್ರೆ ಆ ವಾಸ್ತು ಪುರುಷ ನಿದ್ರಾವಸ್ಥೆಯಲ್ಲಿ ಎಷ್ಟು ಚೆನ್ನಾಗಿ ಮಲಗಿದ್ದಾನೆ ನೋಡಿ. ಮನೆಗೆ ವಾಸ್ತು ಅನ್ನೋದು ಬಹಳ ಮುಖ್ಯ. ಗಾಳಿ, ಬೆಳಕು, ನೀರು, ಆಕಾಶ ಮಾರ್ಗದಿಂದ ಮನೆಯ ಒಳಗೆ ಶುಚಿರ್ಭೂತವಾಗಿ ಬರ್ತಕ್ಕಂಥದ್ದು, ಭೂಸ್ಪರ್ಶವಾಗಿರ್ತಕ್ಕಂಥ ಮನೆಗೆ ದೋಷ ಬರದೇ ಇರತಕ್ಕಂಥದ್ದು. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಈ ಆಕಾಶ ಮಾರ್ಗವನ್ನು ತೊಟ್ಟಿ ಮನೆ ಒಳಭಾಗದಲ್ಲಿ ಮಧ್ಯಸ್ಥಿರ ಅಂತ ಕರಿತೀವಿ. ನೀವು ಇಂಥ ಒಂದು ಮನೆಯಲ್ಲಿ ಇವತ್ತಿನ ದಿವಸ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟನೆಗೆ ಬರೋಣ. ಮನೆಯನ್ನು ಕಟ್ಟಬೇಕಾದ್ರೆ ಹೊರಭಾಗದಲ್ಲಿ ಒಳಭಾಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಕ್ಕೆ ಕಂಬದ ವಿಚಾರವನ್ನು ತಿಳ್ಕೊಟ್ವಿ. ಅದೇ ರೀತಿ ಮನೆಯನ್ನು ಕಟ್ತಾ ಇರಬೇಕಾದ್ರೆ ಚಾವಣಿ ಅಂದರೆ ಮೋಲ್ಡ್ ಹಾಕಬೇಕಾದ್ರೆ ನಾವು ಎಲ್ಲಿವರೆಗೂ ಹೋಗಬೇಕು? ಮೋಲ್ಡ್ ಹಾಕೋಕ್ಕೆ ಮೊದಲು ವಾಸ್ಕಲ್ಗಳನ್ನೆಲ್ಲ ಇಡ್ತೀರ. ಭಾಳ ಸಂತೋಷ. ಈ ವಾಸ್ಕಲ್ ಇಡಬೇಕಾದ್ರೆ ಮನೆ ಒಳಗಡೆ, ಮನೆ ಹೊರಗಡೆ, ಮನೆ ದೇವ್ರ ಮನೆಗೆ, ಅಡುಗೆ ಮನೆಗೆ ಇದನ್ನು ಕಾಂಬಿನೇಷನ್ ಆಗಿ ಇಡಬೇಕು ಅಂತ ಹೇಳ್ತಾರೆ. ಯಾವತ್ತೂ ತಿಳ್ಕೊಳ್ಳಿ, ಮೈನ್ ಡೋರ್ ವಾಸ್ಕಲ್ ಅಂದರೆ ಚೌಕವಾಗಿರ್ತಕ್ಕಂಥ ವಾಸ್ಕಲ್ಲು, 4 ಮೂಲೆಯಲ್ಲಿರ್ತಕ್ಕಂಥ ಈ ವಾಸ್ಕಲ್ಲು ಆ ಮರದಲ್ಲಿ ಮಾಡಿರ್ತಕ್ಕಂಥ ಸೀಸನ್ ಮಾಡಿರ್ತಾರೆ. ಸೀಸನಿಂಗ್ ಅಂದರೆ ಏನು ಅಂದರೆ ಎಲ್ಲ ಟೀ ಕುಡ್ಡು, ರೋಸ್ ಉಡ್ಡು, ಯಾವ್ರವ್ರು ಇಷ್ಟವಾಗಿ ಯಾವುದಾದ್ರು ಮರಗಳು ಮಾಡ್ಕೊತಾರೆ ಯಥಾಶಕ್ತಿ. ಕೆಲವರು ಏನು ಮಾಡ್ತಾರೆ, ನಾವುಗಳು ಅಂಕಾಲೆ ಮರೆಯನ್ನು ಯೂಸ್ ಮಾಡೋಣ ಅಂತಾರೆ. ಅಂಕಾಲೆ ಮರೆಯನ್ನು ತುಳಿಬಾರ್ದು. ಯಾವತ್ತೂ ಅಂಕಾಲೆ ಮರ ಎಲ್ಲ ಹಾಕಬೇಕು ಅಂದರೆ ಮೇಲ್ ವಾಸ್ಕಲ್ ಮಾತ್ರ ಹಾಕ್ಬೋದು. ಕೆಳಗಡೆ ಅಕ್ಕಪಕ್ಕದಲ್ಲಿ ಅಥವಾ ಕೆಳಗಡೆ ಹೊಸಲಿಗೆ ತುಳಿಯೋ ಜಾಗದಲ್ಲಿ ಹಾಕಬಾರ್ದು. ಮೇಲ್ಗಡೆ ಒಂದು ಪೀಸ್ ಮಾತ್ರ ಹಾಕೋಬೋದು. ಯಾವುದೋ ಅಂಕಾಲೆ ಮರ, ಸಾಕ್ಷಾತ್ ಭಗವಂತ. ಈ ಅಂಕಾಲೆ ಮರ ಅಕಸ್ಮಾತ್ ಯೂಸ್ ಮಾಡಬೇಕಾದ್ರೆ ದೊಡ್ಡ ರಹಸ್ಯ ಇದೆ. ಇದನ್ನು ಹಾಕ್ಕೊಂಡ್ರೆ ಏನು ಒಳ್ಳೇದಾಗತ್ತೆ ಅನ್ನೋದು ಮುಂದಕ್ಕೆ ತಿಳಿಸ್ಕೊಡ್ತೀರಿ. ಆದರೆ ಇವತ್ತು ಆ ವಾಸ್ಕಲ್ ವಿಚಾರ ಮಾತಾಡೋಣ. ಮೈನ್ ಡೋರ್ ಹಾಕಬೇಕಾದ್ರೆ ಆ ವಾಸ್ಕಲ್ ಕೆಳಗೆ ಏನೇನು ಇಡಬೇಕು? ಮೈನ್ ಡೋರ್ ಇಡಬೇಕಾದ್ರೇನೆ ನೀವೇನು ಮಾಡಬೇಕು? ದೇವ್ರ ಮನೆ ಇಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಮೈನ್ ಡೋರ್ ಇಡಬೇಕಾದ್ರೇನೆ ದೇವ್ರ ಮನೆಗೆ ವಾಸ್ಕಲ್ಲು ಇಟ್ಬಿಡ್ಬೇಕು. ಅದಾದ ಮೇಲೆ ಅಡುಗೆ ಮನೆ ವಾಸ್ಕಲ್ ಇಟ್ಟಾಗ ಹಿಂದ್ಗಡೆ ಬಾಗಿಲು ಇಡಬೇಕು. ಅಂದರೆ ಹಿತ್ತಲು ಬಾಗಿಲು ಅಂತ ಹೇಳ್ತೀವಿ. ಹಿತ್ತಲು ಬಾಗಿಲನ್ನ ಸೈಡ್ಗಾದರೂ ಇಟ್ಕೊಂಡಿರ್ತಾರೆ ಅಡುಗೆ ಮನೆ ಪಕ್ಕದಲ್ಲಿ. ಅದನ್ನು ದಕ್ಷಿಣಕ್ಕಾದರೂ ಇಟ್ಕೊತಾರೆ, ಪಶ್ಚಿಮಕ್ಕಾದರೂ ಇಟ್ಕೊತಾರೆ. ಇಲ್ಲ ಪೂರ್ವದ ಅನುಗ್ರಹದಲ್ಲಿ ಇಟ್ಕೋಬೇಕು ಅಂದರೆ ನಿಮಗೆ ಅಕಸ್ಮಾತ್ ತಪ್ಪು ಬಾಗಿಲುಗಳು ಇಟ್ಕೊಂಡ್ಬಿಟ್ರೆ ಏನೇನು ಮಾಡ್ತೀರಾ? ಉತ್ತರದ ಬಾಗಿಲು ಇಟ್ಕೊಂಡ್ಬಿಟ್ಟಿರ್ತೀರಾ ಮೈನ್ ಡೋರ್ ಅಂತ ಇಟ್ಕೊಳ್ಳೋಣ. ದಕ್ಷಿಣಕ್ಕಿದ್ರೆ ಓಕೆ. ಪಕ್ಕದಲ್ಲಿ ಏನು ಮಾಡಬೇಕು? ಪೂರ್ವಕ್ಕೆ ಇಟ್ಕೋಬೇಕು. ಅದಕ್ಕೆ ಉತ್ತರದ ಬಾಗಿಲು ಇಟ್ಕೊಂಡಾಗ ಪೂರ್ವಕ್ಕೆ ಇಟ್ಕೊಳ್ಳೋ ಅವಕಾಶಗಳಿದೆ, ಹಿಂದಿನ ಬಾಗಿಲು ಅಂತ. ಇಲ್ಲದೆ ಇದ್ರೆ ಏನಾಗುತ್ತೆ? ಪೂರ್ವದ ಬಾಗಿಲೇ ಇಟ್ಕೊಂಡ್ಬಿಟ್ಟಾಗ ಉತ್ತರದ ಬಾಗಿಲು ಪಶ್ಚಿಮಕ್ಕೆ ಇಟ್ಕೊಳ್ಳೋಕೆ ಸಾಧ್ಯವಾ? ಸಾಧ್ಯ ಇಲ್ಲ. ನೀವು ಪಶ್ಚಿಮಕ್ಕೆ ಹಿತ್ತಲ ಬಾಗಿಲು ಅಂತ ಇಟ್ಕೋಬೋದು, ಇಲ್ಲ ದಕ್ಷಿಣಕ್ಕೆ ಇಟ್ಕೋಬೋದು. ನೀವು ಅಕಸ್ಮಾತ್ ಉತ್ತರಕ್ಕೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ, ಯಾಕಂದರೆ ಬಲಗಡೆ ಬಂದ್ಬಿಡತ್ತೆ. ಬಲಗಡೆ ಬಂದಾಗ ಆ ದಿಕ್ಕಲ್ಲಿ ಉತ್ತರಕ್ಕೆ ನೀವು ಯಾವ ಕಾಲಕ್ಕೂ ಹಿತ್ತಲ ಬಾಗಿಲು ಅಂತ ಹೇಳೋಕ್ಕಾಗಲ್ಲ. ಇಲ್ಲ ಕೆಲವರು ಮನೆಯಲ್ಲಿ 4 ಬಾಗಿಲುಗಳು, 4 ದಿಕ್ಕಿಗೆ ಒಂದೊಂದು ಬಾಗಿಲು ಮನೆಯಿಂದ ಆಚೆ ಹೋಗೋಕ್ಕೆ ವ್ಯವಸ್ಥೆ ಮಾಡ್ಕೊತಾರೆ. ಏನಂದರೆ ಮೆಟ್ಲೆ ಹತ್ಬಿಟ್ಟು ಕೆಲಸದವ್ರು ಆ ಕಡೆಯಿಂದ ಬರಲಿ, ಅದೊಂದು ಬಾಗಿಲು. ಅಡುಗೆ ಮನೆಯಿಂದ ಹತ್ತಿರ ಆಗಲಿ, ಪಾತ್ರೆ ಗಿತ್ರೆ ಎತ್ತ ಹಾಕೋಕ್ಕೆ, ಬಟ್ಟೆ ಹೋಗೋಕ್ಕೆ ಬೇಕಾಗುತ್ತೆ, ಸರಿ ಅಲ್ಲೊಂದು ಬಾಗಿಲಿರಲಿ. ಮೇನ್ ಡೋರ್ ಒಂದು ಬಾಗಿಲು, ಹಿತ್ತಲಗಡೆ ಒಂದು ಬಾಗಿಲು, ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ, ಬಾತ್ರೂಮ್ ಮನೆಯಿಂದನೇ ಹೊರಭಾಗದಲ್ಲಿ ಹೋಗೋಕ್ಕೆ ಒಂದು ಮನೆ ಬಾಗಿಲಿರಲಿ ಅಂತ. ಹೀಗೆ 4 ಮನೆ ಬಾಗಿಲು ಇಟ್ಕೊಂಡಾಗ ಬಹಳ ತೊಂದರೆಗಳಾಗೋದು ದಕ್ಷಿಣದ ಬಾಗಿಲೇ. ಅದಕ್ಕೆ ದಕ್ಷಿಣದ ಬಾಗಿಲನ್ನ ಒಂದೇ ವಾಸ್ಕಲ್ ಪಕ್ಕದಲ್ಲಿ ಇಟ್ಕೊಳ್ಳೋದಾಗ್ಲಿ, 2 ವಾಸ್ಕಲ್ ಪಕ್ಕದಲ್ಲಿ ಇಟ್ಕೊಳ್ಳೋದಾಗ್ಲಿ, ಇದನ್ನ ಸಂಕ್ಷಿಪ್ತವಾಗಿ ಮನೆ ವಾಸ್ತು ತೋರಿಸುವಾಗಲೇ ನಿಮಗೆ ಹೇಳ್ತೀನಿ. ಅದನ್ನು ಹೇಗೆ ತೋರಿಸ್ತೀನಿ, ಯಾವಾಗ ತೋರಿಸ್ತೀನಿ ಅನ್ನೋದು ನಿಮಗೆ ಕಾಯ್ತಾ ಕೂತ್ಕೊಂಡಾಗ ಗೊತ್ತಾಗೋದು. ಆದರೆ ಇವತ್ತಿನ ದಿವಸ ಆ ವಾಸ್ಕಲ್ಲಲ್ಲಿ ಏನೇನು ಮಾಡಬೇಕು ನೋಡಿ. ಬೇವಿನ ಮರ ಹಾಕಬೇಕು. ಬೇವಿನ ಮರ ಬಲಭಾಗದಲ್ಲಿ ಹಾಕ್ಬೋದು, ಎಡಭಾಗದಲ್ಲಿ ಹಾಕ್ಬೋದು. ಮೇನ್ ಡೋರ್ಗೆ ಮಾತ್ರ 4 ವಾಸ್ಕಲ್ಲು, 5ನೇ ಬಾಗಿಲು ಒಂದು ಬಾಗಿಲು ಇರುತ್ತಲ್ಲ, ಆ ಬಾಗಿಲು ಹಾಕಿದಾಗ ಪಂಚಭೂತಗಳು 5 ವಾಸ್ಕಲ್ಗಳನ್ನ ಅಂದರೆ 5 ಮರಗಳನ್ನು ಸೇರಿಸಿ ಒಂದು ವಾಸ್ಕಲನ್ನು ಮಾಡಿದ್ರೆ ಬಹಳ ಶ್ರೇಷ್ಠತೆ. ಇದನ್ನು ಹೀಗೆ ಮಾಡ್ಕೋಬೋದು. ಎಷ್ಟೋ ಜನ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ಆ ಬಾಗಿಲಲ್ಲಿ ಕೆಳಭಾಗದಲ್ಲಿ ಯಾವತ್ತಿದ್ರೂ ಬೇವಿನ ಮರ ಹಾಕಬಾರ್ದು.
ಹಲಸಿನ ಮರ ಹಾಕ್ಬೋದು, ಅಥವಾ ಹೊಂಗೆ ಮರವನ್ನು ಹಾಕ್ಬೋದು. ಕೆಳ ಭಾಗದಲ್ಲಿ ಹೊಂಗೆ ಮರ, ಹಲಸಿನ ಮರ ಕೆಳಗಡೆ ಹಾಕ್ಬೋದು. ಈ ನಂದಿ ಮರ ಅಂತ ಇರುತ್ತೆ. ನಂದಿ ಮರ ಅಂದರೆ ನೋಡಿ ಡಬಲ್ ಎಲೆ ಇರುತ್ತೆ. ಅದನ್ನು ಯಾವ ಕಾಲಕ್ಕೂ ದೇವ್ರದ್ದು, ಅದನ್ನು ಉಪಯೋಗಿಸೋ ಹಾಗಿಲ್ಲ. ಯಾಕೆಂದರೆ ಯಾವತ್ತಿದ್ರೂ ಹಸುಗಳು, ಅಕಸ್ಮಾತ್ ನೀವು ಹಳ್ಳಿಲಿದ್ರೆ ಅಂಥ ಮನೆಗೆ ಉಪಯೋಗಿಸಿದಾಗ ಹಸುಗಳು ಎಲ್ಲೇ ಹೊರಗಡೆ ಹೋಗಿರುತ್ತೆ, ಈ ಆಕಳು ಎಲ್ಲ ಹೊರಗಿರುತ್ತೆ ಅಂತ ಆ ವಾಸನೆಗೆ ತಾನಾಗೇ ಬರುತ್ತೆ. ಅದಕ್ಕೆ ನಂದಿ ಬಾಗಿಲು ಅಂತ ಕರೀತಾರೆ. ಅಲ್ಲಿಂದ ನಂದಿ ಬಾಗಿಲು ಅಂತ ಶುರುವಾಯಿತೆ ಹೊರತು ನೀವು ನಂದಿ ಬಾಗಿಲು ಅಂತ ಹೇಳ್ಬಿಡ್ತೀರಾ. ಅಂದ್ರೇನೋ ಏನು ಚಾಮುಂಡೇಶ್ವರಿ ನಂದಿ ಬಾಗಿಲು ನಿಮ್ಮನೆ ಬಾಗಿಲೇ ಆಗೋಗಿದೆ, ನಾವು ಈ ಕಡೆ ನಂದಿ ಬಾಗಿಲು ಅಂತೀರ. ಅದು ನಂದಿ ಬಾಗಿಲಲ್ಲ ಸ್ವಾಮಿ, ಉತ್ತರದ ಬಾಗಿಲು. ಉತ್ತರಕ್ಕೆ ಯಾವತ್ತೂ ಉತ್ತರದ ಬಾಗಿಲೇ ಅಂತ ಹೇಳಬೇಕು, ನಂದಿ ಬಾಗಿಲಲ್ಲ. ನೀವು ಆ ವಾಸ್ಕಲ್ ಹಾಕ್ಸಿದ್ರೆ, ನಂದಿ ಮುಖಾಂತರವಾಗಿ ಆ ಕಡೆ ತಿರುಗಿಸಿದ್ರೆ ಆವಾಗ ನಂದಿ ಬಾಗಿಲು. ಅರ್ಥ ಆಯ್ತಾ? ಸುಮ್ಮನೆ ನಂದಿ ಬಾಗಿಲು ಅಂತ ಹೇಳೋದಲ್ಲ, ಆ ವಾಸ್ಕಲ್ ಹಾಕಿದ್ರೆ ಮಾತ್ರ. ನೀವೇನು ಹಳ್ಳಿಲಿ ಎಲ್ಲರೂ ಬಾಯಿಗೆ ಬಂದಂಗೆ ನಂದಿ ಬಾಗಿಲು ಇಟ್ಬಿಟ್ಟಿದ್ದೀರಿ ಸಂತೋಷ ಅಂತ ಹೇಳ್ಬಿಡೋದು. ಇಲ್ಲದೆ ಇದ್ರೆ ಬೆಂಗಳೂರು ಬಾಗಿಲು ಅಂತ ಇಟ್ಬಿಡೋದು. ದಕ್ಷಿಣಕ್ಕಿಟ್ರೆ ಬೆಂಗಳೂರು ಬಾಗಿಲು. ಬಹಳ ಜನ ಬೆಂಗಳೂರು ಬಾಗಿಲು ಇಟ್ಕೊಂಡು ಹಾಳಾಗೋಗಿದ್ದಾರೆ. ಯಾಕೆಂದರೆ ನಾವು ಯಾವತ್ತೂ ತಿಳ್ಕೊಳ್ಳಿ, ಹೊರಭಾಗದಲ್ಲಿ ಹೋಗೋದು ಮುಖ್ಯ ಹೊರತು ಒಳಗಡೆ ಬರೋದು ಮುಖ್ಯ ಅಲ್ಲ, ಪ್ರವೇಶ ಮುಖ್ಯ ಅಲ್ಲ. ಅದಕ್ಕೆ ವಾಸ್ಕಲಲ್ಲಿ 5 ಭಾಗದ ಮರಗಳನ್ನು ಹಾಕೋಬೇಕು. ನೀವೇನು ಮಾಡಬೇಕು, ನಂದಿ ಬಾಗಿಲು ಅಂತ ಹೇಳಿ ನಂದಿ ವಾಸ್ಕಲನ್ನು ಹಾಕೋಬೋದು, ಇಲ್ಲ ಹೊಂಗೆ ಮರವನ್ನು ಹಾಕೋಬೋದು, ಇಲ್ಲ ಹಲಸಿನ ಮರವನ್ನು ಹಾಕೋಬೋದು. ಕೆಳಗಡೆ ಪಕ್ಕದಲ್ಲಿ ಯಾವತ್ತಿದ್ರೂ ಸಾಲನ್ನು ದೊಡ್ಡ ಸಾಲುಗಳನ್ನ ಹಾಕೋಬೇಕಾದ್ರೆ ಅವಾಗ ಏನು ಮಾಡೋದು, ಬೇವಿನ ಸಾಲು ಹಾಕೋಬೋದು. ಈ ಕಡೆ ಒಂದು ಬೇವಿನ ಸಾಲು, ಮೇಲ್ಭಾಗದಲ್ಲಿ ಅಂಕಾಲೆ ಮರ, ಪಕ್ಕದಲ್ಲಿರ್ತಕ್ಕಂಥದ್ದು ಯಾವ ಕಾಲಕ್ಕೂ ಟೀಕು, ಈ ಥರ ಹಾಕೋಬೋದು. ಡೋರ್ನ ರೋಸ್ ವುಡ್ ಆದರೂ ಹಾಕ್ಕೊಳ್ಳಿ, ಟೀಕ್ ವುಡ್ ಆದರೂ ಹಾಕ್ಕೊಳ್ಳಿ, ನಿಮ್ಮ ಅನುಕೂಲ. ಯಾಕೆಂದರೆ ಸಾಧಾರಣವಾಗಿ ಎಲ್ಲರೂ ಏನು ಮಾಡ್ತಾರೆ, ಹುಣಸೂರು ಹತ್ರ ಹೋಗೇ ತೊಗೊಂಬರೋರು. ಯಾಕೆಂದರೆ ಒಳ್ಳೆ ಟೀಕ್ ಮರ ಸಿಗೋದು. ಇಲ್ಲೆಲ್ಲ ಏನು ಮಾಡ್ತಾರೆ ಗೊತ್ತಾ, ಡೂಪ್ಲಿಕೇಟ್ ಟೀಕು ಅದು ಇದು ಸಿಕ್ಕೊಂಬಿಡುತ್ತೆ. ಹೀಗೆ ನಿಜವಾದ ಟೀಕ್ ಮರಗಳು ಅಂದರೆ ಚಿಕ್ಕದಾಗಿ ಕತ್ತರಿಸ್ಬಿಟ್ರೆ ಒಳ್ಳೆ ಮರಗಳು ಆಗಲ್ಲ. ಸೀಸನ್ ಆಗಬೇಕು. ಆ ಸೀಸನ್ ಆಗೋ ಸಮಯದಲ್ಲಿ ಏನು ಮಾಡ್ತಾರೆ, ಗಮನ ಇಟ್ಟು ಸರಿಯಾಗಿ ಕೇಳ್ಕೊಳ್ಳಿ. ನಿಮ್ಮ ಮನೆ ವಾಸ್ಕಲ್ನ ಕಾರ್ಪೆಂಟ್ರ್ ಹತ್ರ ಮಾಡಿಸೋ ಸಮಯಕ್ಕೆ ಅಕಸ್ಮಾತ್ ಯಾರಾದರೂ ನೆಂಟರು ಬಂದಾಗ ಒಂದು ಮುಳ್ಳಿದೆ, ಆ ಮುಳ್ಳು ವಿಚಾರನ ನಿಮ್ಗೆ ಇನ್ನೊಂದು ದಿವಸ ತೋರಿಸ್ಕೊಡ್ತೀನಿ. ಆ ಮುಳ್ಳನ್ನ ಕಾರ್ಯಕ್ರಮದಲ್ಲಿ ತೋರಿಸ್ಕೊಟ್ಟು ಆ ಸ್ಥಳವನ್ನು ನಿಮ್ಗೆ ಹೇಳ್ತೀನಿ. ಆ ಮುಳ್ಳನ್ನ ಏನು ಮಾಡ್ತಾರೆ ಗೊತ್ತಾ, ಈ ಹೊಡಿತಾ ಇರಬೇಕಾದ್ರೆ ಇಷ್ಟಿಷ್ಟೇ ರಿಪೀಸ್ಗಳನ್ನ ಎಲ್ಲೆಲ್ಲಿ ಹಳ್ಳ ಇರುತ್ತೋ ಆ ಬಾಗಿಲಿಗೆ ಹೊಡೆಯೋಕ್ಕೆ ಪ್ರಯತ್ನ ಪಡ್ತಾರೆ. ಯಾರೋ ಈ ಜಾಯಿಂಟ್ಗಳು ಹಾಕ್ತೀವಿ ಅಂತ ಇಟ್ಕೊಳ್ಳಿ. ಕಾರ್ಪೆಂಟ್ರ್ಗಳು ಆ ಜಾಯಿಂಟ್ ಹಾಕಬೇಕಾದ್ರೆ ಈ ಮುಳ್ಳನ್ನು ಏನಾದರೂ ಅಲ್ಲಿ ಇಟ್ಟುಬಿಟ್ರೆ ನಿಮ್ಮ ಮನೇಲಿ ಜೀವನ ಪೂರ್ತಿ ಜಗಳ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಬಿಡ್ತಾರೆ. ಯಾರಾದರೂ ನೆಂಟರು ಆ ಮುಳ್ಳನ್ನು ಏನು ಮಾಡಿರ್ತಾರೆ, ಹಂದಿ ರಕ್ತದಲ್ಲಿ ಅದ್ದುಬಿಟ್ಟೋ ಇಲ್ಲ ಯಾವುದೋ ಪ್ರಾಣಿಲಿ ರಕ್ತದ ಅದ್ದುಬಿಟ್ಟೋ ಎತ್ಕೊಂಡ್ಬಂದು ಆ ಮುಳ್ಳನ್ನು ಇಡಿಸ್ಬಿಡ್ತಾರೆ ನೆಂಟರು. ಇದೇ ಮಠ ಮಂತ್ರ ಅನ್ನೋದು. ಬಹಳ ಚೆನ್ನಾಗಿ ಬಹಳ ಮನೆಗೆ ಮೋಸಗಳನ್ನು ಮಾಡಿ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಮತ್ತೆ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ವುಡ್ ಒಳಗೆ ಹೊಡೆದು ಬಿಟ್ಟಿರ್ತಾರೆ, ಆ ರಿಪೀಸ್ ಇರೋ ಜಾಗಕ್ಕೆ ಮಾತ್ರ ಹೊಡೆದಿರ್ತಾರೆ. ಎಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ. ಬಾಗಿಲು ಹಾಕ್ತೀರಾ, ತೆಗಿತೀರಾ, ಒಳಗಡೆ ಇದ್ದರೆ ಸಾಕು ಗಲಾಟೆ. ಮನೆಗೆ ಆಚೆ ಮಾಡಿಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರ್ತೀರ. ಅದಕ್ಕೆ ಕೆಲವರು ಮನೆಗೆ, ಚಿಕ್ಕ ಮನೆಗಾದರೂ ಸರಿ ದೊಡ್ಡ ಮನೆಗಾದರೂ ಸರಿ, ಮನೆಗೆ ಹೋದ ತಕ್ಷಣ ಅದೇನು ಮನೆಗೆ ಹೋದರೆ ಸಾಕ್ರಿ ಜಗಳ, ನಮ್ಮ ಹೆಂಡತಿ ಎತ್ತಾಳೆ. ಹೆಂಡತಿ ಎತ್ತಲ್ಲ, ಈ ಮುಳ್ಳು ಅಲ್ಲಿ ಚುಚ್ತಾ ಇರುತ್ತೆ ನಿಮ್ಮ ಮನೆ ಸಂಸಾರಕ್ಕೆ, ಅಲ್ಲಿ ಬೇರ್ಪಡಿಸ್ಬೇಕು ಅಂತ ಕಾಯ್ತಿರುತ್ತೆ. ಆ ಮುಳ್ಳು ಯಾವುದು ಅಂತ ಒಂದು ದಿವಸ ತೋರಿಸ್ಕೊಡ್ತೀನಿ. ಅದಕ್ಕೆ ಈ ರೀತಿ ನಿಮ್ಗೆ ಎಚ್ಚರಿಕೆ ಕೊಡತಕ್ಕಂಥದ್ದೇ ಶಿವಂ ವಾಸ್ತು. ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದ್ರು ಅಂಕಾಲ ಮರ ಮೇಲೆ ಹಾಕಿದ್ರೆ ಇಂಥ ಮುಳ್ಳುಗಳು ನಮಗೆ ಗೊತ್ತಿಲ್ಲದೆ ಇಟ್ಟರೂ ಸಹ, ಅದಕ್ಕೆ ನಾವೇನು ಮಾಡ್ತೀವಿ, ಅಂಕಾಲ ಕಡ್ಡಿನ ತಂದು ಆ ಮುಳ್ಳುಮುಳ್ಳಾಗಿರ್ತಕ್ಕಂಥದ್ದು ಮೇಲ್ಭಾಗಕ್ಕೆ ಹಾಕೋಬೇಕು. ಅದ್ರ ಕೆಳಗೆ ಓಡಾಡಬೇಕು. ಅದು ಮಳೆಯೊಳಗಿದ್ದರೆ ಈ ಬಾಗಿಲೊಳಗೆ ಇಟ್ಟಿದ್ರೂ ಸಹ, ಆ ಮರದೊಳಗೆ ಇಟ್ಟಿದ್ರೂ ಸಹ ನಿಮ್ಗೆ ಯಾವ ಕಾರಣಕ್ಕೂ ದೋಷಗಳು ಬರೋದಿಲ್ಲ. ಇದು ಸತ್ಯ. ಅದಕ್ಕೆ ಆ ವಾಸ್ಕಲ್ಗೆ ಮೇನ್ ಡೋರ್ಗೆ 5 ವಿಧವಾದ ವಿಶೇಷವಾಗಿರ್ತಕ್ಕಂಥ ಮರಗಳನ್ನು ಹಾಕಿ ಮೇನ್ ಡೋರ್ ಮಾಡ್ಕೋಬೇಕು. ಮೇನ್ ಡೋರ್ ಮಾಡ್ಕೋಬೇಕಾದ್ರೇ ದೇವ್ರ ಮನೆ ಬಾಗಿಲು ಮಾಡ್ಕೋಬೇಕು. ಗಮನ ಇರಬೇಕು. ಯಾವತ್ತಿದ್ರೂ ಕಾಂಬಿನೇಷನ್. ಇದ್ರ ಜೊತೆಗೆ ಅದು ರೆಡಿ ಇದೆಯಾ, ದೇವ್ರ ಮನೆ ಬಾಗಿಲು ಇಟ್ಬಿಡ್ಬೇಕು. ನೀವೇನು ಮಾಡ್ತೀರಾ, ಇದನ್ನಿಡಬೇಕಾ ಅಡುಗೆ ಮನೆ ಇಡ್ತೀರಾ, ಇದನ್ನಿಡಬೇಕಾದ್ರೆ ಬಾತ್ರೂಮ್ ಇಟ್ಟಿರ್ತೀರಾ, ಇದನ್ನಿಡಬೇಕಾದ್ರೆ ಮಾಡಿ ಮೇಲೆ ಇನ್ನೊಂದು ಇಟ್ಟಿರ್ತೀರಾ. ಹಾಗೆಲ್ಲ ಮಾಡ್ಕೋಬಾರ್ದು. ಒಂದೇ ಸಲ ಕೆಳಗಡೆ ಮೇಲ್ಗಡೆ ಮನೆ ಕಟ್ಟಿದ್ರು, ಒಂದೇ ಮನೆ ಕಟ್ಟಿದ್ರು ಮೇನ್ ಡೋರ್ ಜೊತೆಗೆ ಕಾಂಬಿನೇಷನ್ ಆಗಿ ದೇವ್ರ ಮನೆ ಬಾಗಿಲಿಟ್ಟಿರಬೇಕು. ದೇವ್ರ ಮನೆ ಎಲ್ಲಿ ಅನ್ನೋದು ನಿರ್ಧಾರ ಆಗಿರಬೇಕು. ಯಾಕೆಂದರೆ ಅದೆರಡೂ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು ಜೀವನ ಪರ್ಯಂತ, ಈ ದೇವ್ರ ಮನೆ ಮತ್ತು ಮೇನ್ ಡೋರ್. ಇದ್ರ ಕೆಳಗೆ ಹಾಕಬೇಕಾದ ಮೂಲ ರಹಸ್ಯವಾಗಿರ್ತಕ್ಕಂಥ ವಸ್ತುಗಳು. ಆ ವಸ್ತುಗಳಿಗೆ ಮೊದಲಾಗಿ ಸೇರಿಸಬೇಕಾದ್ದು ಏನು, ಇದೆಲ್ಲ ರಹಸ್ಯ ಅಲ್ವೇ, ತಿಳಿಸ್ಬೇಕು. ನೀವು ಕಾಯ್ತಾ ಇರಬೇಕು, ನಾನು ಹೇಳಬೇಕು. ಬಂದೆ.